ಬಿಡ್ಬೇಡ ಅಣ್ಣ, ಅವಳ ಮಾತೇನ್ ಕೇಳೋದು, ಸಾಯಿಸ್ಬಿಡು. ಸುಮ್ನಿರು, ಮಾಡಿರೋ ಪಾಪ ಸಾಲ್ದು ಅಂತ ಇವಳನ್ನು ಸಾಯಿಸು ಅಂತ್ಯ. ಬಿಡೋ ಬಿಡೋ ಅಣ್ಣ, ಬಿಟ್ಬಿಡ್ರಿ. ಹೇಳು. ನನ್ನ ಹೆಸರು ಪುಣ್ಯ. ನಂದು ನಾಗಮಂಡಲ. ನಾಗಮಂಡಲ ನಾಗಭಕ್ತರ ನಿಲಯ, ನಮ್ಮ ಶತ್ರು ಜಾತಿ ವಾಸಸ್ಥಾನ. ನನ್ನ ಹರಿನಗರದಲ್ಲಿ ನೀನ್ ಹೇಗ್ ಪ್ರವೇಶ ಮಾಡ್ದೆ? ಗರುಡ ಬಂಧನ ಇರೋ ನನ್ನ ಊರಿಗೆ, ಅದ್ರಲ್ಲೂ ಗರುಡ ರಕ್ಷೆ ಇರೋ ನನ್ನ ಮಹಲಿನೊಳಗೆ ಹೇಗ್ ಬಂದ್ಲಿ ಇವಳು? ಯಾಕಂದ್ರೆ ನಾನು ನಾಗದ್ವೇಷಿ. ನಾಗಗಳ ಮೇಲೆ ನಾನು ಹಾಗೆ ಸಾಧಿಸ್ತಾ ಇದ್ದೀನಿ. ಏನು, ನೀನು ನಾಗದ್ವೇಷಿನ? ನಿನಗೆ ಹಾವಿನ ಮೇಲೆ ಹಾಗೇನಾ? ಅಣ್ಣ ನಂಬೇಡ, ಈ ಹುಡುಗಿ ಸುಳ್ಳು ಹೇಳ್ತಾ ಇದ್ದಾಳ ಅಣ್ಣ. ನಾಗಮಂಡಲದಲ್ಲಿ ನಾಗದ್ವೇಷಿಗಳು ಹಾವಿನ ಮೇಲೆ ಹಾಗೆ ಇರೋರು ಇರೋದು ಇಲ್ಲ, ಇರೋದಕ್ಕೆ ಸಾಧ್ಯನೂ ಇಲ್ಲ. ಅದಕ್ಕೆ ಅಲ್ವಾ ಈ ಊರ್ವರೆಗೂ ಬಂದು ನಿಮ್ಮ ಆಶ್ರಯ ಹುಡ್ಕೊಂಡು ಬಂದಿದ್ದು. ಮತ್ತೆ ನೀನು ಮಹೇಶ್ವರ ದೇವಸ್ಥಾನಕ್ಕೆ ಆ ಹೂ ತಂದು ಶಿವಂಗ್ ಪೂಜೆ ಮಾಡ್ಬೇಕು ಅಂತ ಯಾಕೆ ಬಂದೆ? ಶಭಾಷ್ ಪರ್ಣಿಕಾ, ಇವತ್ ನನ್ ಸೊಸೆ ಅನ್ಸ್ಕೊಂಡೆ ನೀನು. ಹೇಳು, ಅವಳು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳು. ಶಿವನ್ ಆಜ್ಞೆ ಇಲ್ದೆ ಏನೂ ನಡೆಯಲ್ಲ ಅಂತಾರೆ. ಪ್ರಾಣ ಭಯದಲ್ಲಿ ಆ ಬ್ರಹ್ಮ ಕಮಲದಲ್ಲಿ ಪೂಜೆ ಮಾಡ್ಬೇಕು ಅಂತ ಬಂದೆ. ಪುರೋಹಿತರು ನಿಮ್ ಬಗ್ಗೆ, ನಿಮ್ ದೊಡ್ಡತನದ ಬಗ್ಗೆ, ನಿಮ್ ನಾಗದ್ವೇಷದ ಬಗ್ಗೆ, ಗರುಡ ರಕ್ಷೆ ಇರೋ ಈ ಊರ್ ಬಗ್ಗೆ, ಗರುಡ ಬಂಧನ ಇರೋ ಈ ನಿಮ್ ಬಂಗ್ಲೆ ಬಗ್ಗೆ ಹೇಳಿದ್ರು. ಇಲ್ಲಿ ನನಗ್ ಸಹಾಯ ಇರತ್ತೆ ಅಂತ, ಹಾವುಗಳಿಂದ ತೊಂದರೆ ಆಗಲ್ಲ ಅಂತ, ಕ್ಷೇಮವಾಗಿ ಬದುಕ್ಬೋದು ಅಂತ ಬಂದೆ. ಸಹಾಯ ಕೇಳ್ಕೊಂಡು ಬಂದಿದ್ದೀನಿ. ನನಗೆ ಇಲ್ಲಿರೋಕ್ ಸ್ವಲ್ಪ ಜಾಗ ಕೊಡಿ. ನನ್ನ ಪ್ರಾಣ ಕಾಪಾಡಿ ಯಜಮಾನ್ರೆ, ನನ್ನ ಪ್ರಾಣ ಕಾಪಾಡಿ, ದಯವಿಟ್ಟು ಕಾಪಾಡಿ. ನೀನ್ ಹೇಳೋದೆಲ್ಲ ನಿಜ ಅಂತ ನಾನು ಹೇಗ್ ನಂಬೋದು? ನಾಗಮಂಡಲಕ್ಕೆ ಸೇರಿದವಳು ನೀನು, ನಾಗದ್ವೇಷಿ ಅಂದ್ರೆ ಹೇಗ್ ನಂಬ್ಲಿ? ಯಜಮಾನ್ರೆ, ನೀವ್ ಹೇಳ್ದ ಹಾಗೆ ನಿನ್ನೆವರೆಗೂ ಆ ಊರವ್ರ ಜೊತೆ ನಾನು ನಾಗಗಳನ್ನ ಕುಲದೇವ್ರು ಅಂತ ಭಾವಿಸಿ ಪೂಜೆ ಮಾಡ್ತಿದ್ದೆ. ಆದ್ರೆ ಅವತ್ತು ಹುಣ್ಣಿಮೆ ದಿನ ಆದ್ಮೇಲೆ ನಿನಗೆ ಮುಖ್ಯವಾದ ಕೆಲಸ ಹೇಳಿದ್ದಕ್ಕೆ ನಮಗೆ ನಂಬಿಕೆ ದ್ರೋಹ ಮಾಡ್ತೀಯಾ? ಹೇಳು, ನೀನೇನೋ ಮಾಡಿರ್ತೀಯಾ? ಅವತ್ತು ಪೂಜೆನ ಹಾಳು ಮಾಡಿದವರು ನಿನ್ ಜೊತೆ ಸೇರಿದ್ದಾರೆ ಅಂತ ಆಯ್ತು. ನೀವೆಲ್ಲ ಒಂದೇ ಗುಂಪು. ನಿನ್ ಜೊತೆಲೆ ಕರ್ಕೊಂಡು ಹೋಗ್ಬಿಟ್ಟು ಮಣ್ಣಿನವ್ರಿಗೆ ಕೊಟ್ಟು ನಮಗ್ ಮೋಸ ಮಾಡ್ತಿದ್ಯಾ? ಮಣಿಗೋಸ್ಕರ ಕಳ್ಸಿದ್ರು. ನನ್ ದುರದೃಷ್ಟ ಅದ್ ನನಗ್ ಸಿಗ್ಲೇ ಇಲ್ಲ. ಕಳ್ಳಿ ಅಂತ ಇಡೀ ಊರೇ ನನ್ನ ನಿಲ್ಸಿದ್ರು. ನನ್ನ ಊರಿಂದಾನೇ ಹೊರಗೆ ಹಾಕ್ಬಿಟ್ರು. ನಾನ್ ನಂಬಿರೋ ಆ ದೇವ್ರೆ ರಕ್ಷಣೆ ಮಾಡದೇ ಇದ್ಮೇಲೆ ಯಾಕೆ ಪೂಜೆ ಮಾಡ್ಬೇಕು? ಅದಕ್ಕೆ ದ್ವೇಷಿಯಾಗಿ ಬದಲಾದೆ. ನಾನ್ ದ್ವೇಷಿ ಆಗದೆ ಹೋಗಿದ್ದಿದ್ರೆ ಆ ನಾಗರ ಹಾವು ನನ್ನನ್ ಯಾಕೆ ಕಟ್ಟಿಸ್ಕೊಂಡ್ ಬರ್ತಾ ಇತ್ತು? ನನ್ನನ್ ಯಾಕೆ ಕಚ್ತಾ ಇತ್ತು?
ಅದು ನನ್ನ ಕಚ್ಚಿದ್ದನ್ನ ನಿಮ್ಮವರು ಕೂಡ ನೋಡಿದ್ರು. ತಪ್ಪಿಸ್ಕೊಂಡಿದ್ದಕ್ಕೆ ಅವರು ಹುಡುಕಿದ್ರು. ನನ್ನ ಕಾಲಿಗೆ ವಿಷ ಇರಬಾರ್ದು ಅಂತ ನಾನೇ ಆ ವಿಷನ ತೆಗೆದು ಉಗಿದ್ಬಿಟ್ಟೆ. ನಿನ್ಗೆ ವಿಷ ತೆಗೆಯೋದು ಗೊತ್ತಾ ಅಮ್ಮ? ಗೊತ್ತಮ್ಮ. ನನ್ ಮೊಮ್ಮಗನ್ ದೇಹ ತುಂಬಾ ಕಾಲಕೋಟ ವಿಷ ಹರಡಿದೆ ಅಮ್ಮ. ಅದನ್ನ ನೀನೇ ತೆಗಿಬೇಕು. ವ್ಯಕ್ತಿನ ಮೊದಲು ನೋಡ್ಬೇಕು. ಬರುತ್ತಾ ಇಲ್ವಾ? ಮೊದ್ಲು ಅದನ್ನ ಹೇಳೆ. ಅವ್ರು ನೋಡಿದ್ಮೇಲೆ ಹೇಳ್ತೀನಮ್ಮ. ಏನ್ರಿ, ದಯವಿಟ್ಟು ಒಪ್ಕೊಳ್ರಿ. ಅರವಿಂದ, ಅವನು ನನ್ನ ಮಗ, ನಾನ್ಯಾಕೆ ಬೇಡ ಅಂತೀನಿ? ಅಂತೂ ಕೊನೆಗೆ ನನ್ನ ಜಾಗ ಸಿಕ್ತ ಹಾಗೆ. ಅಮ್ಮ ನಾಗಮ್ಮ, ನೀನೇ ಕಾಪಾಡು ತಾಯಿ. ಬಾಮ್ಮ ಹೋಗೋಣ. ಇವನೇ ಅಮ್ಮ ನನ್ನ ಮೊಮ್ಮಗ. ಇವನ್ಗೆ ಕಾಲಕೋಟ ವಿಷ ಹರಡಿದೆ. ದೇಹ ಪೂರ್ತಿ ವಿಷನೇ ಇದೆ. ಇಷ್ಟೊಂದು ವಿಷನ ನನಗೆ ತೆಗಿಯಕ್ ಬರಲ್ಲ ಅಮ್ಮ. ಕಾಲಕೋಟ ವಿಷನ ಕಾಲಸರ್ಪನೇ ತೆಗಿಬೇಕು. ಏನ್ ಮಾತಾಡ್ತಿದ್ಯಾ? ಕಾಲಸರ್ಪ ಹೇಗ್ ಬರುತ್ತೆ, ವಿಷನ್ ಹೇಗ್ ತೆಗಿಯುತ್ತೆ? ನಾನ್ ಕರೆಸ್ತೀನಿ. ಮುಚ್ಚು ಬಾಯಿ. ಈ ಊರಲ್ಲಿ ನಾಗಗಳು ಬರೋ ಹಾಗಿಲ್ಲ. ಅಂಥದ್ರಲ್ಲಿ ನನ್ನ ಮನೆ ಒಳಗ್ ಬಿಡ್ತೀನ? ಅವನು ನಿನ್ ಮಗ ಕಣೋ. ಅವನ್ ಪ್ರಾಣ ಮುಖ್ಯನಾ, ನಿನ್ ಸೇಡು ಮುಖ್ಯನಾ? ಆದ್ರೆ ನೀನು ನಾಗದ್ವೇಷಿ ಅಂತ ಹೇಳ್ದೆ, ಹಾವಿನ ಮೇಲೆ ಹಾಗೆ ಇದೆ ಅಂತ ಕೂಡ ಹೇಳ್ದೆ. ನೀನ್ ಕರೆದಿದ ತಕ್ಷಣ ಹಾವಿಗೆ ಬಂದ್ಬಿಡುತ್ತೆ. ನಾನು ಹುಟ್ಟು ಬೆಳೆದಿದ್ದು ನಾಗಮಂಡಲದಲ್ಲಿ. ಅಲ್ಲಿ ನಾನೊಬ್ರು ಸಾಧು ಹತ್ರ ವಿದ್ಯೆ ಕಲ್ತ್ಕೊಂಡಿದ್ದೀನಿ. ಎಂತ ಹಾಗೆ ಇಟ್ಕೊಂಡಿರೋ ಹಾವಾದ್ರೂ ಸರಿ, ವಿದ್ಯೆಗೆ ಸೋಲ್ಲೇಬೇಕು. ಏನ್ರಿ, ಇವಳನ್ನ ಆ ದೇವ್ರೆ ಇವನನ್ನ ಬದುಕ್ಸೋಕೆ ಕಳ್ಸಿರೋ ತರ ಇದೆ. ನಿಮ್ ದ್ವೇಷನ 1 ನಿಮಿಷ ಪಕ್ಕಕ್ಕಿಡಿ. ಇವನನ್ನ ಬದುಕ್ಸಕ್ ಬಿಡಿ. ಏನ್ ಪಶುಪತಿ, ಈ ಹುಡುಗಿ ಹೇಳ್ತಿರೋ ನಿಜಾನ? ನಾಗ ಸಾಧನ ವಿದ್ಯೆ ಇದೆಯಾ? ವಿದ್ಯೆ ಅಂತಿದ್ದಾಳಲ್ಲ, ಪ್ರಯೋಗ ಮಾಡ್ಲಿ ನೋಡೋಣ. ಅವನಿಗೋಸ್ಕರ, ಅವನ ಮೇಲಿರೋ ಪ್ರೀತಿಗೋಸ್ಕರ ಒಪ್ಕೋತಾ ಇದ್ದೀನಿ. ಕರಿ, ಅವನ ಮೈಯಲ್ಲಿರೋ ವಿಷನೆಲ್ಲ ತೆಗೆಸ್ಬಿಡು, ಅವನ್ನ ಸರಿಪಡಿಸ್ಬಿಡು. ಹಾಗೆ ಆಗ್ಲಿ. ಅದು ನನ್ನ ಮಂತ್ರಶಕ್ತಿ. ಯಾವ ಸರ್ಪ ಬಂದ್ರೂ ಆ ವಿಷ ನಮ್ಮಿಂದ ತೆಗಿಯಕ್ಕಾಗೋದಿಲ್ಲ.
ನನ್ನ ಮಗನ ಮೈಯಿಂದ ವಿಷ ತೆಗಿಯೋಕ್ ಬಂದಿದ್ಯಾ ಅಂತ, ನನ್ನ ಮಗನ ಜೀವ ಕಾಪಾಡಕ್ ಬಂದಿದ್ಯಾ ಅಂತ ಕೋಪನ ನುಂಗೋತಾ ಇದ್ದೀನಿ. ಇಲ್ಲಾಂದ್ರೆ ನಿನ್ನ ಇಲ್ಲೇ ಸಾಯಿಸಿ ಬೂದಿ ಮಾಡಿಬಿಡ್ತಿದ್ದೆ. ವರ್ಮಾ, ವಿಷ ತೆಗಿಯಕ್ಕೆ ಈ ಹುಡುಗಿ ಕರ್ದಿದ್ದಕ್ಕೆ ಬಂದಿದೆ. ಅದ್ರ ಮೇಲೆ ನೀನ್ ಕೋಪ ತೋರಿಸ್ಬೇಡ. ಅದಕ್ಕೆ ಅದಿನ್ನೂ ಬದುಕಿದೆ. ಅದ್ರ ಅದೃಷ್ಟ ಚೆನ್ನಾಗಿದೆ, ಅದಕ್ಕೆ ಬದುಕಿದೆ. ಅದು ನಮ್ಮ ಅದೃಷ್ಟ ಅಂತ ಅನ್ಕೊಳ್ರಿ. ನನ್ನ ಮಂತ್ರ ಶಕ್ತಿಯನ್ನ ಏನು ಮಾಡಕ್ಕಾಗಲ್ಲ ಇದು. ರಕ್ಷೆ ಏನಾದ್ರೂ ಕಟ್ಟಿದ್ದೀರಾ? ಹಾ, ಗರುಡ ರಕ್ಷೆ ಇದೆಯಮ್ಮ. ತೆಗೆದ್ಬಿಡಿ. ತೆಗೀರಿ. ತೆಗಿ ಅರವಿಂದ, ನಾನು ಇದೀನಲ್ಲ. ನಿನ್ನ ಪ್ರಾಣ ತೆಗೆಯೋದಕ್ಕೆ ಸಿಕ್ಕಿರೋ ಸುವರ್ಣ ಅವಕಾಶ. ಪುಣ್ಯಂಗೋಸ್ಕರ, ನಾಗಮಣಿಗೋಸ್ಕರ, ನಾಗಮಂಡಲ ಕ್ಷೇಮಕ್ಕೋಸ್ಕರ ನಿನ್ನ ವಿಷಾನ ನಾನೇ ತೆಗಿಬೇಕಾಗಿದೆ. ಕಂದ, ಅದು ಕಚ್ಚದೆ ವಿಷನ ಹೇಗ್ ತಕೊಳ್ಳುತ್ತೆ? ದಯವಿಟ್ಟು ಎಲ್ರೂ ಸ್ವಲ್ಪ ನಿಶಬ್ದವಾಗಿರಿ. ಏನಿದು? ನಿಜವಾಗ್ಲೂ ವಿಷ ತೆಗಿತಿದೆ. ಅವನೆದ್ದು ಬಿಟ್ರೆ ಅವನೆದ್ದೇಳಬಾರ್ದು. ಇದು ಮಾಮೂಲಿ ನಾಗರವಲ್ಲ, ಖಂಡಿತವಾಗ್ಲೂ ನಾಗಮ್ಮ ದೇವಿನೇ, ನಾಗದೇವತೆನೇ. ಅನಿರುದ್ಧ್, ಅಯ್ಯೋ,
ಬೇತಾಳ, ಕಾಪಾಡು, ರಕ್ಷೆ ನೀಡು. ಅವನಿಗೇನಾದ್ರೂ ಪ್ರಜ್ಞೆ ಬಂತು ಅನ್ಕೋ, ನೀನು ಸತ್ತ ಹಾಗೆ. ನಾಗವನದಲ್ಲಿ ಇವನಿಗೆ ಮೂರ್ಛೆ ತಪ್ಪಿಸಿರೋಕೆ ಕಾರಣ ನೀನೇ ಅಂತ ಗೊತ್ತಾದ ಕ್ಷಣ ಆಗ ನಾಗಮಣಿಯ ಬಗ್ಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಗೊತ್ತಾದ ಮರುಕ್ಷಣನೇ ನಿನ್ನ ಕತೆ. ಈಗ ನಾನೇನ್ ಮಾಡ್ಬೇಕು? ಅವನ ತಲೆಯಲ್ಲಿರುವ ಎಲ್ಲ ನೆನಪುಗಳನ್ನ ಮಾಯ ಮಾಡೋ ಶಿಷ್ಯ. ನೀನು ಮಣಿಯನ್ನ ತೆಗೆದುಕೊಂಡಿರೋ ವಿಷಯನ ಅವನು ಮರೆಯೋ ಹಾಗೆ ಮಾಡೋ ಶಿಷ್ಯ. ಅಮ್ಮ, ಈಗ ನಿಮ್ಮ ಮಗನ ದೇಹದಲ್ಲಿ ಯಾವ ವಿಷಾನೂ ಇಲ್ಲ. ಅನಿರುದ್ಧ, ಅನಿರುದ್ಧ, ಕಂದ, ಅನಿರುದ್ಧ, ಎದ್ದೇಳು ಕಂದ, ಎದ್ದೇಳು ಮಾವ, ಅನಿರುದ್ಧ. ಅಯ್ಯೋ, ಯಾಕೆ ಎಬ್ಬಿಸ್ತಾ ಇದ್ದೀರಾ? ವಿಷ ಎಲ್ಲ ತೆಗೆದಾಯ್ತು ಅಂದಿಲ್ಲ. ಹಾಗಂದ ಮಾತ್ರಕ್ಕೆ ತಕ್ಷಣ ಪ್ರಜ್ಞೆ ಬಂದ್ಬಿಡತ್ತಾ? ವಿಶ್ರಾಂತಿ ಬೇಕು. ಅವನಿಗೆ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿರೋದಕ್ ಬಿಡಿ. ಇರ್ಲಿ ಬಿಡು, ಎಷ್ಟೊತ್ತಾದ್ರೂ ಸುಮ್ಮನೆ ವಿಶ್ರಾಂತಿ ಪಡಿಲಿ. ನನ್ನ ಕೆಲಸ ಅಂತ ಮುಗೀತು. ನಾಗವನದಲ್ಲಿ ನಾಗಮಣಿ ನನ್ನ ತಗೊಂಡಿರೋ ವಿಷಯ ಅವನ್ ಮರೆಯೋ ಹಾಗೆ ಮಾಡಿದ್ದೀನಿ. ಅದ್ ಸರಿ, ಯಾವಾಗ ಎಚ್ಚರ ಆಗ್ತಾನೆ? ಯಜಮಾನ್ರೆ, ನನಗೆ ಹಸಿರೌಷಧಿ ವೈದ್ಯ ಮಾಡೋದು ಗೊತ್ತು. ಅವನಿಗೆ ಪ್ರಜ್ಞೆ ಬರೋವರೆಗೂ ನಾನೇ ಸೇವೆ ಮಾಡ್ತೀನಿ. ನೀವೇನು ಭಯ ಪಡಬೇಡಿ. ನನಗೆ ಅನುಮತಿ ಕೊಟ್ರೆ ಆ ಪುಣ್ಯನು ನೀನೇ ತಗೋ ತಾಯಿ. ಅವನ್ ಕಣ್ ತೆರೆಯೋವರೆಗೂ ನೀನ್ ಇಲ್ಲಿಂದ ಹೋಗ್ಬೇಡಮ್ಮ. ಖಂಡಿತ ಕಣ್ ಬಿಡ್ತಾನೆ. ನಾನ್ ಮಾತು ಕೊಡ್ತೀನಿ. ನೀವೇನು ಚಿಂತೆ ಮಾಡಬೇಡಿ. ಸ್ವಲ್ಪ ಗಾಳಿ ಆಡೋದಕ್ ಬಿಡಿ. ಏಯ್, ಅದನ್ನ ಯಾಕೆ ತೆಗೆಸ್ದೆ? ಮತ್ತೆ ಹಾವು ಬಂದ್ರೆ? ಬರಲ್ಲ. ನಾನಿರೋವರೆಗೂ ಯಾವ ಹಾವು ಒಳಗ್ ಬರಲ್ಲ. ನಾನು ಹಾಗೆ ಸಾಧಿಸ್ತಾ ಇದ್ದೀನಿ ಅಂತ ಅವ್ರಿಗೆಲ್ಲ ಗೊತ್ತು. ಮತ್ತೆ ಈಗ ಬಂತಲ್ಲ, ಅದು ವಿದ್ಯೆ. ಪಶುಪತಿ, ಭದ್ರಾ, ನನ್ನ ಜೊತೆ ಬನ್ನಿ. ವಿದ್ಯೆ ಅಂತಾಳೆ, ಸೇಡ ಅಂತಾಳೆ, ಆಶ್ವಾಸನೆನೂ ಕೊಡ್ತಾಳೆ. ಅವಳು ಕರೆದ್ರೆ ನಾಗನೇ ಬಂದ್ಬಿಡ್ತು. ಎಲ್ಲ ಯಾಕೋ ಮಾಯ ತರ ಇದೆ ಭದ್ರಾವತಿ. ನನಗೂ ಹಾಗೆ ಅನ್ನಿಸ್ತಾ ಇದೆ. ಇದು ಯಾಕೋ ನಮ್ಗೆ ಮೋಸ ಆಗೋ ತರ ಕಾಣಿಸ್ತಾ ಇದೆ ಅಣ್ಣ. ಅನಿರುದ್ಧ ಮೇಲೇನಾದ್ರೂ ಅನುಮಾನ ಪಟ್ಟು ನಾಗಮಂಡಲದಿಂದ ನಾಗಮಣಿಗೋಸ್ಕರ ಬಂದಿದ್ದಾಳೆ ಅನಿಸ್ತಿದೆ. ಮಾಯೆ ಮಾಡಿ ಅವನು ಎಚ್ಚರ ಆದ್ಮೇಲೆ ಅವನ್ನ ಬೆದರಿಸಿ ಏನಾದ್ರೂ ರಹಸ್ಯಗಳನ್ನ ತಿಳ್ಕೊತಾಳ. ಅವಳು ಕರೆದಿದ ತಕ್ಷಣ ಬರೋ ಹಾವು ಮತ್ತೆ ಬಂದು ಕಚ್ಚಲ್ಲ ಅಂತ ನಾವ್ ಹೇಗ್ ನಂಬೋದು? ಅರವಿಂದ, ಅರವಿಂದ, ಏನ್ರಿ? ಹೋಗಿ ಅನಿರುದ್ಧ ಕೈಗೆ ಗರುಡ ರಕ್ಷೆ ಕಟ್ಟು. ಆಯ್ತು ರೀ. ಅವಳು ಹೇಳ್ದಂಗೆ ಕೇಳ್ತಿರೋ ಹಾವು ಮತ್ತೆ ಯಾವತ್ತು ನಮ್ ಕಣ್ಣು ಕಾಣಿಸ್ಕೋಬಾರ್ದಣ್ಣ. ಅಂತ ಕಾಲಕೂಟ ವಿಷಯವನ್ನೇ ಹೀರ್ಕೊಳ್ತು ಅಂದ್ರೆ ಅದು ಮಾಮೂಲು ಸರ್ಪ ಅಲ್ಲ, ಶಕ್ತಿ ಇರೋ ನಾಗಮದೇವಿನೇ ಆಗಿರ್ಬೇಕು. ಆ ನಾಗಮದೇವಿಗೆ ಮಾತ್ರ ಇದು ಸಾಧ್ಯ. ನಿಜವಾಗ್ಲೂ ಆ ಹುಡುಗಿ ಹಾವಿನ ದ್ವೇಷಿ ಆಗಿದ್ರೆ
ನಮ್ಮ ಕಣ್ಣು ಮುಂದೆನೆ ಆ ಹಾವನ್ನ ಕರೆಸಿ ಅದನ್ನ ಸುಟ್ಟು ಹಾಕ್ಬೇಕು. ಆಗ್ಲೇ ನಮ್ಗೆ ಪೂರ್ತಿಯಾಗಿ ನಂಬಿಕೆ ಬರೋದು. ಅವಳಿಗೆ ಹಾವಿನ ಮೇಲೆ ದ್ವೇಷ ಇದೆ ಅಂತ ಹೇಳಿದ್ಲಲ್ಲ, ಅದ್ರ ಬಣ್ಣ ಕೂಡ ಬಯಲಾಗೋಗುತ್ತಣ್ಣ. ಅವಳನ್ನ ಕರಿ ಭದ್ರ. ಅಣ್ಣ, ಅವಳ ಹೆಸರು ಕರೆಯಕ್ ನನಗಿಷ್ಟ ಇಲ್ಲ. ಪುಣ್ಯ ಬಂದೆ ಯಜಮಾನ್ರೆ.